ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ, ಕ್ರಮ ತಗೊಳ್ತಾರೆ ಸಾಕಷ್ಟು ಖಂಡಿತವಾಗಿ. ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು. ಅದೇ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ಮಹಿಳಾ ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ ಸರ್. ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೇನೆ, ಇಂಥದ್ದೆಲ್ಲ ನಡೀಬಾರ್ದು ಹಾಗೆ. ಸರ್ 4 ಜನ ಅಂದ್ರೆ RCB ಕಾಲ್ಪನಿಕರಾದಂತಹ ದಯಾನಂದ್ ಸೇರಿದಂತೆ ಒಂದಿಷ್ಟು ಜನನ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಲಾಗಿದೆ. ಕ್ಯಾಬಿನೆಟ್ಟು ಅಲ್ಲಲ್ಲ, ಕ್ಯಾಬಿನೆಟ್ನಲ್ಲಿ ವರದಿಯ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಆದಮೇಲೆ ಕ್ಯಾಬಿನೆಟ್ಟು ತೀರ್ಮಾನ ತಗೊಂಡಿದೆ. ಅವರನ್ನು ರೀಇನ್ಸ್ಟೇಟ್ ಮಾಡಿ ಅವ್ರ ಮೇಲೆ ವಿಚಾರಣೆ ಮುಂದುವರಿಸಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ ಈಗ ರೀಇನ್ಸ್ಟೇಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸ್ತಾರೆ. ಒಬ್ಬರು ಅಧಿಕಾರಿ ಅವರು ಕ್ಯಾಟಿಗೆ ಹೋಗಿದ್ದರು. ಅವರು ಆ ಕ್ಯಾಟಿಗೆ ಹೋಗಿರೋ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ. ಒಂದು ವೇಳೆ ಕ್ಯಾಟ್ನಲ್ಲಿ ತೀರ್ಮಾನ ಆದರೆ ಬೇರೆಯವ್ರ ರೀತಿಯಲ್ಲೇ ನೀವು ಇವ್ರನ್ನೂ ರೀಇನ್ಸ್ಟೇಟ್ ಮಾಡಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಟ್ಟರೆ ಅಥವಾ ಬೇರೆ ಏನು ಡೈರೆಕ್ಷನ್ ಕೊಡ್ತಾರೋ ಅದನ್ನು ನಾವು ಪರಿಗಣಿಸ್ತೇವೆ. ಏನಿಲ್ಲ, ನಾವೇ ತೀರ್ಮಾನ ಮಾಡಿರೋದಲ್ಲ, ಹಿನ್ನಡೆ ಹೆಂಗಾಗುತ್ತೆ? ನಾವು ಅಲ್ಲಲ್ಲ, ತಪ್ಪಿನ ಪ್ರಶ್ನೆ ಅಲ್ಲ. ಸಸ್ಪೆನ್ಷನ್ನು ಇಸ್ ಎ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ನು. ಅದನ್ನು ರಿವೋಕ್ ಮಾಡಿದ್ದಾರೆ. ಈಗ ಸಸ್ಪೆನ್ಷನ್ ಪನಿಷ್ಮೆಂಟ್ ಅಂತ ಇರುತ್ತಾ? ಪ್ರೊಸೀಡರ್ ಅದು ಮುಂದುವರಿಯುತ್ತೆ. ಈಗ ತನಿಖೆ ಮುಂದುವರೆದಿದೆಯಲ್ಲ, ತನಿಖೆನಲ್ಲಿ ಏನು ಬರುತ್ತೆ ನೋಡೋಣ. ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಆಯುಕ್ತರಾಗಿದ್ರು, ಸೊ ಹಾಗಾಗಿ ಪೊಸಿಷನ್ ಮೇಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲ ಅವರಿಗೆ ಅದೇ ಪೊಸಿಷನ್ ಕೊಡೋದಿಲ್ಲ, ಕಮಿಷನರನ್ನೇ ಮತ್ತೆ ಮಾಡೋದಿಲ್ಲ. ಅವರಿಗೆ ಈಕ್ವಲ್ ಅವರ ಕಾಡರಿಗೆ ತಕ್ಕನಂಗೆ ಏನು ಪೋಸ್ಟ್ ಇರುತ್ತೆ ಅದನ್ನು ಕೊಡ್ತಾರೆ. ಸರ್, ಈಗ ಗೊಬ್ಬರ ಮಾರಾಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹೀಗಾಗಿ ರೈತರುಗಳು ಪರದಾಡ ಪರಿಸ್ಥಿತಿ ಬಂದಿದೆ ಅಂತ